ಸೊ ಕಾಮನ್ ಮ್ಯಾನ್ ಕಣ್ಣಿನ ಆರೋಗ್ಯ ಅಂತ ಮನಸ್ಸಲ್ಲಿಟ್ಕೊಂಡು ಆಪ್ಟಿಕ್ಸನ್ನು ಮನಸ್ಸಲ್ಲಿಟ್ಕೊಂಡು ವಾಟ್ ಆರ್ ದ 5 ಮಿಸ್ಟೇಕ್ಸ್ ದಟ್ ದೇ ಆರ್ ಡೂಯಿಂಗ್? ಕ್ಯಾನ್ ಯು ಗಿವ್ ಮಿ ಅ ಲಿಸ್ಟಿಕಲ್ ಕೌಂಟ್ಡೌನ್? ಕಾಮನ್ ಮ್ಯಾನಿಗೆ ಒಂದು ವೆನ್ ದರ್ ಇಸ್ ಅ ಸ್ಮಾಲ್ ಎರರ್, ಈಗ ನಮಗೇನೋ ಎಲ್ಲೋ ಒಂದು ದಿವಸ ಎಲ್ಲೋ ಒಂದು ಕಡೆ ಏನೋ ನೋಡಿರ್ತೀವಿ, ಅದು ಸರಿಯಾಗಿ ಕಾಣಿಸಿರಲ್ಲ. ದೇ ಡೋಂಟ್ ಟೇಕ್ ದೋಸ್ ಥಿಂಗ್ಸ್ ಸೀರಿಯಸ್ಲಿ. ಆಯಿತಾ? ಎರಡನೇದು, ಡು ವಿ ಹ್ಯಾವ್ ಅ ಶೆಡ್ಯೂಲ್ ಟು ಸಿ ಮೊಬೈಲ್ ಫೋನ್? ನಮ್ಮ ಹತ್ರ ಶೆಡ್ಯೂಲೇ ಇರಲ್ಲ. ಯಾವಾಗಂದರೆ ತೊಗೊಳ್ತೀವಿ, ನೋಡ್ತಾ ಇರ್ತೀವಿ. ಸ್ಕ್ರೀನ್ ಟೈಮ್ ಇಸ್ ಲೈಕ್ ಅನ್ಲಿಮಿಟೆಡ್. ಇವತ್ತೊಂದು 6, 7, 8, 10 ಅವರ್ಸು ಇರಬಹುದು. ಕರೆಕ್ಟಾ? ಸೊ ದಿಸ್ ಈಸ್ ಒನ್ ಥಿಂಗ್ ವೇರ್ ವಿ ಡೋಂಟ್ ಹ್ಯಾವ್ ಅ ಶೆಡ್ಯೂಲ್, ವಿ ಡೋಂಟ್ ಲುಕ್ ಎಟ್ ಅವರ್ ಟೈಮಿಂಗ್. ಸೆಕೆಂಡ್ಲಿ, ಇನ್ನೊಂದು ಕಾಮನ್ ಮಿಸ್ಟೇಕಾಗಿ ನೋಡ್ತೀನಿ ಅಂತ ಹೇಳಿದಾಗ, ಈ ಸ್ಕ್ರೀನಲ್ಲಿ ನಾವು ಈ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಜಾಸ್ತಿ ಬ್ರೈಟ್ ಆಗಿರೋದನ್ನು ನಾವು ನೋಡಬಾರ್ದು. ಸೊ ಈಗ ರಾತ್ರಿಗೆ ಅಂದರೆ ನೈಟ್ ಮೋಡ್ ಇದೆ. ಎಸ್. ಈಗ ರಾತ್ರಿ, ಈಗ ಸುಮಾರು ಜನ ನೀವು ರಾತ್ರಿ ಅಂದಾಗ ನನಗೆ ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ, ಈಗ ನನ್ನ ಮಗಳು ರೂಮಿಗೆ ಹೋಗ್ತಾಳೆ, ಬೆಡ್ಶೀಟ್ ಹಾಕ್ಕೊಳ್ತಾಳೆ, ಫೋನ್ ಓಪನ್ ಮಾಡ್ತಾಳೆ ಅವಳು. ಓಕೆ, ಈಗ ನಾವು ಮಕ್ಕಳಿಗೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಯಾವುದೊಂದು ಚಾಲೆಂಜು. ಸೊ ದ್ಯಾಟ್ ಈಸ್ ಅನದರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್. ಸೊ ಇದರಲ್ಲಿ 3 ಆಯಿತು. ಸೊ ಇನ್ನೊಂದು 4ನೇದು ಮೋಸ್ಟ್ ಇಂಪಾರ್ಟೆಂಟು, ಈ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ ನಾವು. ಪ್ರೆಸ್ ಬಯೋಪಿಯಾ ಅಂತ ಹೇಳಿದ್ರೇನು, ಈ 38-40 ವಯಸ್ಸು ಆಗ್ತಾ ಇದ್ದಂಗೆ ನಮಗೆ ಈ ಕನ್ವರ್ಜೆನ್ಸ್ ಕಡಿಮೆ ಆಗುತ್ತೆ. ಅಂದರೆ ಎರಡೂ ಕಣ್ಣು ಒಂದು ಆಬ್ಜೆಕ್ಟ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಇಷ್ಟೊಂದು ಕ್ಯಾಮ್ರಾಸ್ ಇದೆ ಅಲ್ವಾ, ಈ ಕ್ಯಾಮ್ರಾಗೆ ನೀವು ಝೂಮ್ ಮಾಡಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಫ್ರಂಟಲ್ಲಿ ನಿಮ್ಗೊಂದು ಕ್ಯಾಮ್ರಾ ಒಂದು ಆಚೆ ಬರುತ್ತೆ, ಒಂದು ಲೆನ್ಸ್ ಆಚೆ ಬರುತ್ತೆ. ಆಯಿತಾ? ಕಣ್ಣುಗಳು ಅಷ್ಟೇ. ಆಯಿತಾ? ಕಣ್ಣುಗಳಿಗೆ ಒಂದು ಆಬ್ಜೆಕ್ಟ್ ನೋಡ್ಬೇಕಂತ ಹೇಳಿದ್ರೆ ಸೇಮ್ ಕ್ಯಾಮ್ರಾ ಥರನೇ ಕೆಲಸ ಮಾಡುತ್ತೆ ಅದನ್ನು. ಸೊ ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಬೇಕಾಗತ್ತೆ. ಕಣ್ಣಲ್ಲಿ ಒಳಗಡೆ ಒಂದು ಫ್ಲೆಕ್ಸಿಬಿಲಿಟಿ ಇದ್ದಾಗ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡುತ್ತೆ. ಅದು 38 ವಯಸ್ಸು ಆಗ್ತಾ 40-42ಕ್ಕೆ ಬಂದಾಗ ಆ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿಬಿಡುತ್ತೆ. ಆಯಿತಾ? ಆಗ ನೀವೊಂದು ಏನಾದರೂ ಒಂದು ಮೊಬೈಲಿಂದ ಓದಬೇಕು ಅಂತ ಹೇಳಿದ್ರೆ, ಇದು 30 ಸೆಂಟಿಮೀಟರ್ ಡಿಸ್ಟೆನ್ಸು. ಸೊ ಯು ಕಾಂಟ್ ಸಿ ಇಟ್. ಸೊ ವಾಟ್ ಯು ಡೂ ಇಸ್, ಸ್ವಲ್ಪ ದೂರ ಇಟ್ಟು ನೋಡ್ತೀರಾ. ಆಯಿತಾ? ಒಂದು 40-45 ಸೆಂಟಿಮೀಟರ್ ಇಟ್ಟಾಗ ಇವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತ ಗೊತ್ತಾದಾಗ, ಅದು ದಟ್ ಈಸ್ ವೇರ್ ಈ ಪ್ರೆಸ್ಬೋಯೋಪಿ ಅವರು 38ನೇ ವಯಸ್ಸಲ್ಲಿ ದೇ ಡೋಂಟ್ ಐಡೆಂಟಿಫೈ ದೆಮ್ಸೆಲ್ವ್ಸ್ ದ್ಯಾಟ್ ದೇ ಆರ್ ಗ್ರೋಯಿಂಗ್ ಓಲ್ಡ್ ಅಂತ. ದೇ ಥಿಂಕ್ ನನಗೆ ಇನ್ನೂ 38 ಇನ್ನೂ 40. ನಿಮಗೆ 40 ಏಜಲ್ಲಾಗಿದೆ, ಬಟ್ ಯು ಶುಡ್ ಆಲ್ಸೋ ಕನ್ಸಿಡರ್ ಯುವರ್ ಐಸ್. ಬಯಾಲಜಿಕಲ್ ಕ್ಲಾಕ್. ಅಬ್ಸಲ್ಯೂಟ್ಲಿ ಚೇಂಜಸ್ ಬಂದೇ ಬರುತ್ತೆ. ಆಯಿತಾ? ವಾಟ್ ಶುಡ್ ವಿ ಡೂ ದೆನ್? ವೆರಿ ಸಿಂಪಲ್. ಅದಕ್ಕೆ ನಿಮಗೆ ಪ್ರೆಸ್ ಬಯೋಪಿಯಾ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ, ವೆನ್ ಎವರ್ ಯು ಗೋ ಫಾರ್ ಯುವರ್ ಹೆಲ್ತ್ ಚೆಕಪ್, ಐ ಚೆಕಪ್ ಮ್ಯಾಂಡೇಟ್ರಿಯಾಗಿ ಮಾಡಿಸ್ಕೊಂಬಿಡಿ. ಆಯಿತಾ? ಒಂದು. ಎರಡನೇದು, ಇಫ್ ಯು ಆರ್ ನಾಟ್ ಗೋಯಿಂಗ್ ಫಾರ್ ಹೆಲ್ತ್ ಚೆಕಪ್, ಯು ಗೋ ಟು ಎನಿ ಸ್ಮಾಲ್ ಕ್ಲಿನಿಕ್ಸ್, ಐ ಕ್ಲಿನಿಕ್ಕಿಗೆ ಹೋಗಿ. ಆಯಿತಾ? ಒಂದು ಸಿಂಪಲ್ ಟೆಸ್ಟ್ ಅವ್ರು ಮಾಡ್ತಾರೆ, ಆ್ಯಂಡ್ ಸ್ಟಾರ್ಟ್ ವೇರಿಂಗ್ ಗ್ಲಾಸಸ್ ಆಫ್ಟರ್ ದ್ಯಾಟ್. ಏನೂ ಆಗಲ್ಲ. ಇಟ್ ವಿಲ್ ಸಿ. ಪ್ರೆಸ್ ಬಯೋಪಿಯಾ ಅಂದರೆ ಏನು ಅಂತ ಹೇಳಿದ್ರೆ, ಏನು ಗ್ಲಾಸಸ್ ಯೂಶಲಿ ಹೇಳೋದು? ಬೈಫೋಕಲ್ಲ, ಅದು ಪ್ರೋಗ್ರೆಸಿವ್? ಇನ್ನೂ ಸಿಂಪಲ್ ಟರ್ಮಲ್ಲಿ ಹೇಳ್ತೀನಿ ಕೇಳಿ. ನಾವೀಗ ಒಂದು ಮ್ಯಾಗ್ನಿಫೈಯರ್ ಇಟ್ಕೊಳ್ತೀವಿ, ಯಾವ್ದಾದ್ರು ಒಂದು ಸಣ್ಣ ಆಬ್ಜೆಕ್ಟನ್ನು ನೋಡ್ಬೇಕಂತ ಹೇಳಿದ್ರೆ. ಈಗ ಮೈಕ್ರೋಸ್ಕೋಪ್ ನೋಡ್ಬೇಕಂದ್ರೆ ಅಲ್ಲೆಲ್ಲ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಇರುತ್ತೆ. ಇದೇ ಥರನೇ ಒಂದು ಪವರ್ ಹಾಕಬೇಕಂತ ಹೇಳಿದ್ರೆ, ಈ ಬಾಟಮ್ ಏರಿಯಾಗೆ ಮ್ಯಾಗ್ನಿಫೈ ಮಾಡ್ತಾರೆ. ದೇ ಗಿವ್ ಯು ಲಿಟಲ್ ಬಿಟ್ ಆಫ್ ಪವರ್. ಸೊ ವೆನ್ ಎವರ್ ಯು ಬ್ರಿಂಗ್ ಅನ್ ಆಬ್ಜೆಕ್ಟ್ 30 ಸೆಂಟಿಮೀಟರ್ ತೊಗೊಂಬಂದಾಗ, ಆಬ್ಜೆಕ್ಟು ಮ್ಯಾಗ್ನಿಫೈ ಆದಾಗ ಏನಾಗುತ್ತೆ, ಯು ವಿಲ್ ಸಿ ಇಟ್ ಕಂಫರ್ಟಬಲಿ. ಅಷ್ಟೇ. ಇಟ್ ಇಸ್ ನಾಟ್ ಇದು ದೊಡ್ಡ ಪವರು ಅಲ್ಲ, ಇದು ಇಟ್ಸ್ ಅ ವೆರಿ ಸ್ಮಾಲ್ ಪವರ್ ವಾಟ್ ದೇ ಗಿವ್. ಬಟ್ ಅಲ್ಲಿ ಜನರು ಮಿಸ್ಟೇಕ್ ಮಾಡ್ತಾರೆ. ಅವ್ರೇನು ತಿಳ್ಕೊಳ್ತಾರೆ ಅಂದರೆ, ನನಗೆ ಕನ್ನಡ ಕಲಿದ್ರೆ ನಾನು ಓದೋಕ್ಕೆ ಆಗಲ್ಲ, ಸೊ ಇಟ್ ವಿಲ್ ಬಿಕಮ್ ಅನ್ ಅಡಿಕ್ಷನ್. ಸೊ ದಿಸ್ ಈಸ್ ಅನದರ್ ಬಿಗ್ ಮಿಸ್ಟೇಕ್ ವಾಟ್ ದೇ ಡೂ. ಸೊ ಇದು ಹಿಂಗೆ ಬಿಟ್ಟರೆ ಏನಾಗುತ್ತೆ? ದೇ ಕೀಪ್ ಸ್ಟ್ರಗ್ಲಿಂಗ್. ಒಂದು ಅವ್ರ ವಿಷನ್ ಅನ್ನೋದೇನು, ಅದು ನಿಮ್ಮ ಎಂಟೈರ್ ಲೈಫನ್ನೇ ಚೇಂಜ್ ಮಾಡುತ್ತೆ ಹೋಗ್ತಾ. ಓಕೆ, ಯುವರ್ ಪ್ರೊಡಕ್ಟಿವಿಟಿ ಗೋಸ್ ಅಪ್. ಇಫ್ ಯು ಆರ್ ಹ್ಯಾವಿಂಗ್ ಗುಡ್ ವಿಷನ್, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ. ಇಮ್ಯಾಜಿನ್ ನಿಮಗೆ ವಿಷನ್ ಕಡಿಮೆ ಆದರೆ ಏನಾಗುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಡೌನ್ ಆಗುತ್ತೆ. ನಾನಿದು ಸುಮಾರು ಜನರಿಗೆ ಹೇಳಿದ್ದೀನಿ. ಬೆಳಗ್ಗೆ ನೀವು ಎದ್ದಾಗ ನ್ಯೂಸ್ ಪೇಪರ್ ಓದ್ತೀರಾ ವಿತೌಟ್ ಗ್ಲಾಸಸ್. ಅಬ್ಸಲ್ಯೂಟ್ಲಿ ನಿಮ್ಗೇನು ಅನಿಸುತ್ತೆ, ಐ ಆಮ್ ಫೀಲಿಂಗ್ ಫ್ರೆಶ್, ನನಗೆ ವಿಷನ್ ಭಾಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ, ನಿಮ್ಮ ಲ್ಯಾಪ್ಟಾಪ್ ಓಪನ್ ಮಾಡ್ತೀರಾ, 4-4:30 ತನಕ ಯು ಆರ್ ಆಲ್ ಫೈನ್. 5 ಗಂಟೆ ಮೇಲೆ ಯುವರ್ ಐಸ್ ಬಿಕಮ್ ವೆರಿ ಟಯರ್ಡ್. ಯಾಕಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಬಿನ್ ಸಪೋರ್ಟೆಡ್ ಥ್ರೂ ಔಟ್ ದ ಡೇ. ಅದಕ್ಕೆ ಅದು ಸಪೋರ್ಟ್ ಬೇಕು, ನೀವು ಸಪೋರ್ಟ್ ಕೊಟ್ಟಿಲ್ಲ. 4-5 ಗಂಟೆಗೆ ಟಯರ್ಡ್ ಐಸ್ ಆಗುತ್ತೆ.
ಕೆಲವರಿಗೆ ಕಣ್ಣು ಕೆಂಪಾಗತ್ತೆ, ಅದನ್ನು ನೋಡ್ತೀವಿ ನಾವು. ಇನ್ನು ಕೆಲವರು 6 ತಿಂಗಳು ವರ್ಷ ಆದಮೇಲೆ ಬಂದು ಹೇಳ್ತಾರೆ ನನಗೆ ಡಬಲ್ ವಿಷನ್ ಕಾಣಿಸ್ತಾ ಇದೆ ಎಲ್ಲ. ಸೊ ಟಯರ್ಡ್ ಐಸ್ ಸಿಮ್ಟಮ್ಸ್ ಇನ್ನೇನೇನಿದೆ, ಲೈಕ್ ವಾಟ್ ಹ್ಯಾವ್ ಯು ಮಿಸ್? ಟಯರ್ಡ್ ಐಸ್ ಆದಾಗ ಏನು ಮಾಡ್ತೀವಿ, ನಮಗೆ ಹೆಡೇಕ್ ಬರುತ್ತೆ ಆಟೋಮೆಟಿಕಲಿ. ಆಗ ನಾವೇನು ಮಾಡ್ತೀವಿ, ಐ ಹ್ಯಾವ್ ಟು ಟೇಕ್ ರೆಸ್ಟ್ ಅಂತ ಹೇಳಿ ಹೋಗಿ ಮಲಗಿಬಿಡ್ತೀವಿ ನಾವು. ಅಥವಾ ಕೆಲವರು ಕಾಫಿ ಗೀಫಿ ಕುಡಿದು ಸರಿ ಹೋಗುತ್ತೆ ಬಿಡು ಅಂತ ಹೋಗ್ಬೋದು. ಕಾಫಿ ವಿಲ್ ಹೆಲ್ಪ್ ಯು ಟು ಸರ್ಟನ್ ಎಕ್ಸ್ಟೆಂಟ್ ಆಫ್ ವಾಟ್ ಯು ಸೇ ರಿಫ್ರೆಶಿಂಗ್ ಆ್ಯಂಡ್ ರೆಜ್ಯುನೇಟಿಂಗ್ ಯುವರ್ ಸೆಲ್ಫ್, ಆಯಿತಾ. ಬಟ್ ಕಣ್ಣಿಗೆ ಅದು ಹೆಲ್ಪ್ ಆಗುತ್ತಾ? ಐ ಹ್ಯಾವ್ ಮೈ ಓನ್ ಡೌಟ್ಸ್. ಆಗಲ್ಲ. ಯಾಕಂತ ಹೇಳಿದ್ರೆ ವೆನ್ ಯು ಬ್ಲಿಂಕ್ ದರ್ ಆರ್ ಲಾಟ್ ಆಫ್ ಆಕ್ಸಿಜನ್ ವಿಚ್ ಗೋಸ್ ಇನ್ ಟು ಇಟ್. ಅದಕ್ಕೆ ಆದ ಒಂದು ನ್ಯಾಚುರಲ್ ವೇ ಆಫ್ ಲೂಬ್ರಿಕೇಷನ್ ಬೇಕಾಗತ್ತೆ, ಅದಕ್ಕೆ ಆದ ಒಂದು ಸಪೋರ್ಟ್ ಕೊಡಬೇಕಾಗತ್ತೆ ನಾವು. ಸೊ ಅದು ಕಾಫಿಯಿಂದ ಆಗೋದು ನನ್ನ ಪ್ರಕಾರ ಡೌಟೇ. ಅದು ಆಗ್ತಾ ಇಲ್ಲ. ಆಗಿದ್ದರೆ ಇಷ್ಟೊತ್ತಿಗೆ ನಮ್ಮ ಹತ್ರ ಜನರೇ ಬರ್ತಾ ಇರಲಿಲ್ಲ. ಸೊ ಅದು ಆಗ್ತಾ ಇಲ್ಲ, ಅದಕ್ಕೋಸ್ಕರನೇ ಪೀಪಲ್ ಆರ್ ಕಮಿಂಗ್ ವಿತ್ ಕಂಪ್ಲೇಂಟ್ಸ್.